ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಅಂದು ಬಿಎಸ್ವೈ ಬೆನ್ನಿಗಿದ್ದ ಸೈನಿಕ ಈಗ ಸಿಡಿದೆದ್ದಿದ್ದೇಕೆ? ಸಿಎಂ ಕುರ್ಚಿಯನ್ನೇ ಬೀಳಿಸೋ ಹುನ್ನಾರದ ಹಿಂದಿನ ಅಸಲಿಯತ್ತೇನು? ಯೋಗ ಮತ್ತು ರಾಜನ ರೋಚಕ ರಹಸ್ಯ ಹೇಗಿದೆ? ಬಿಎಸ್ವೈಗೆ ಮಾತಿನ ಮೂಲಕವೇ ತಿವಿದ್ರ ಯೋಗೇಶ್ವರ್. ಸರ್ಕಾರದ ರಚನೆ ಟೈಮಲ್ಲಿ ಕಿಂಗ್ ಆಗಿದ್ದ ಸೈನಿಕ ಈಗ ಸೈಡ್ ಲೈನ್ ಆಗಿದ್ದೇಕೆ? ತಾರಕಕ್ಕೇರಿದ್ಯಾ ಸಿಎಂ ಸಿಪಿವೈ ನಡುವಿನ ಶೀತಲ ಸಮರ? ಇದೇ ಹೊತ್ತಿನ ಫೋಕಸ್ 18 ಯೋಗ ರಾಜಮಾರ್ಗ. ನೋಡಿ, ಯೋಗೇಶ್ವರ್ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಅವರು ಏನು ಹೇಳಿದ್ದಾರೆ, ಹೇಗೆ ಹೇಳಿದ್ದಾರೆ ಅನ್ನುವಂಥದ್ದನ್ನು ಇವತ್ತು ನಾನು ವಿವರಣೆ ಕೇಳ್ತೇನೆ. ಯಡಿಯೂರಪ್ಪ ಆಸ್ ಚೀಫ್ ಮಿನಿಸ್ಟರ್ ಮಿಸರಬಲಿ ಫೇಲ್ಡ್. ಯಡಿಯೂರಪ್ಪ ಅಂತ ಆಗಿದ್ರೆ ಇನ್ನೊಬ್ಬರು ಸಮರ್ಥ ಮುಖ್ಯಮಂತ್ರಿ ಬೇಕಲ್ಲ, ಅವರಲ್ಲಿ ಯಾರೂ ಇಲ್ಲ. ಎಲ್ಲಿಂದಲೂ ಬಂದ, ಇಲ್ಲಿ ಏನು ವ್ಯವಸ್ಥೆ ಐತೆ ಅಂತ ಗೊತ್ತಿಲ್ಲ, ಏನೋ ಸ್ಟೇಟ್ಮೆಂಟ್ ಕೊಟ್ಟ, ಅವನೊಬ್ಬ ಹುಚ್ಚ. ಮೂರು ಪಕ್ಷ ಅಂತೇಳಿ ಹೇಳಲಿಕ್ಕೆ ಹೋಗಬಾರ್ದು. ಯಾರು ಎಲ್ಲ ಪಕ್ಷ ಬದಲೇ ಮಾಡಿರ್ತಾರೋ ಅವ್ರು ಮಾತ್ರ ಇದು ಹೇಳಲಿಕ್ಕೆ ಆಗ್ತದೆ. ಆದ್ದರಿಂದ ಯಾವ ಆಧಾರದ ಮೇಲೆ ಹೇಳ್ತಾರೆ ಅಂತಕ್ಕಂಥದ್ದನ್ನು ಆಗೋದಿಲ್ಲ. ನಮ್ಮ ಪಕ್ಷದ ಎಲ್ಲ ಶಾಸಕರು ಕಲ್ಲು ಬಂಡೆ ಇದ್ದಂಗೆ ಇದ್ದಾರೆ. ಯಡಿಯೂರಪ್ಪ ನಮ್ಮ ಮುಖ್ಯಮಂತ್ರಿ, ಅವ್ರಿಗೆ ಬದಲಾವಣೆ ಮಾಡೋ ಪ್ರಶ್ನೆ ಇಲ್ಲ. ಕೇಂದ್ರ ನಾಯಕರು ಹೇಳಿದ ಪ್ರಕಾರ ಮುಗಿದೋದು. ಪುಟಗಳು ಕಟ್ಟೋದು ಜಾಸ್ತಿ ಇದ್ದಾವೆ, ಅಂಥದ್ದೇನೂ ನಡೀತಾ ಇಲ್ಲ, ಆಗೋದು ಇಲ್ಲ. ಇನ್ನೂ 2 ವರ್ಷಗಳ ಕಾಲ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ, ಅದರಲ್ಲಿ ಅನುಮಾನನೇ ಬೇಡ. ಅಂದು ಬಿಎಸ್ವೈ ಬೆನ್ನಿಗಿದ್ದ ಸೈನಿಕ ಈಗ ಸಿಡಿದೆದ್ದಿದ್ದೇಕೆ? ನನ್ನ ಸಚಿವಗಾರಿಕೆನ ನನ್ನ ಮಗ ಚಲಾಯಿಸೋಕೆ ನಾನು ಒಪ್ಪುದಿಲ್ಲ. ಸಿಎಂ ಕುರ್ಚಿಯನ್ನೇ ಬೀಳಿಸೋ ಹುನ್ನಾರದ ಹಿಂದಿನ ಅಸಲಿಯತ್ತೇನು? ನನ್ನ ಹೆಸರಿನಲ್ಲಿ ಇನ್ನೊಬ್ರು ಅಧಿಕಾರ ಚಲಾವಣೆ ಮಾಡ್ತಾ ಇರೋದು ನನಗೆ ವೈಯಕ್ತಿಕವಾಗಿ ಸಮಾಧಾನ ತರ್ತಾ ಇಲ್ಲ. ಯೋಗ ಮತ್ತು ರಾಜನ ರೋಚಕ ರಹಸ್ಯ ಹೇಗಿದೆ? ಇವ್ರು ಬಿಜೆಪಿ ಸರ್ಕಾರ ಕಾಣ್ತಾ ಇಲ್ಲ, ಇದು 3 ಪಾರ್ಟಿ ಸರ್ಕಾರ ಆಗಿ ಹೊರಹೊಮ್ತಾ ಇದೆ. ಕೋವಿಡ್ ಮಹಾಮಾರಿಯ ಅಬ್ಬರದ ನಡುವೆಯೇ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ಭಾರಿ ಸದ್ದು ಮಾಡಿತ್ತು. ಶಾಂತವಾಗಿದ್ದ ಬಿಜೆಪಿಯಲ್ಲಿ ಮತ್ತೆ ಆಕ್ರೋಶದ ಸುನಾಮಿ ಎದ್ದಿದೆ. ಭಿನ್ನರಾಗದ ಬೆಂಕಿ ಭುಗಿಲೆದ್ದಿದೆ. ಅಂದು ಬಿಎಸ್ವೈ ಬೆನ್ನಿಗೆ ನಿಂತಿದ್ದ ಸೈನಿಕ ಇಂದು ಅವರ ವಿರುದ್ಧವೇ ಸಿಡಿದೆದ್ದಿದ್ದಾರೆ. ರಾಜ ಹುಲಿಗೆ ಪಂಚ್ ಮೇಲೆ ಪಂಚ್ ಕೊಟ್ಟಿದ್ದಾರೆ. ಏಟಿಗೆ ಎದುರೇಟು, ಟಕ್ಕರ್ಗೆ ಟಕ್ಕರ್. ನಾಯಕತ್ವ ಬದಲಾವಣೆ ವಿಚಾರವಾಗಿ ಯೋಗೇಶ್ವರ್ ಹೈಕಮಾಂಡ್ ಕಿವಿ ಊದಿದ್ದಾರೆ ಅನ್ನೋ ಸುದ್ದಿ ದೊಡ್ಡ ಮಟ್ಟದ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಈ ಹಲ್ಚಲ್ ಬೆನ್ನಲ್ಲೇ ಕೇಸರಿ ಕಲಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಸೈನಿಕ. ದಿಲ್ಲಿ ದಂಡಯಾತ್ರೆಗೆ ಹೋಗಿದ್ದ ಸೈನಿಕ ಬರಿಗೈನಲ್ಲಿ ಬರ್ತಿದ್ದಂತೆ ರೊಚ್ಚಿಗೆದ್ದು ಸಿಎಂ ವಿರುದ್ಧ ಕೌಂಟರ್ ಅಟ್ಯಾಕ್ ಮಾಡಿದ್ರು. ನನ್ನ ಸಚಿವಗಾರಿಕೆನ ನನ್ನ ಮಗ ಚಲಾಯಿಸೋಕೆ ನಾನು ಒಪ್ಪುದಿಲ್ಲ. ನಮ್ಮ ಸರ್ಕಾರ ಇವ್ರು ಬಿಜೆಪಿ ಸರ್ಕಾರ ಕಾಣ್ತಾ ಇಲ್ಲ, ಇದು 3 ಪಾರ್ಟಿ ಸರ್ಕಾರ ಆಗಿ ಹೊರಹೊಮ್ತಾ ಇದೆ. ಮುಖ್ಯಮಂತ್ರಿಗಳ ಬದಲಾವಣೆ ಅದೆಲ್ಲ ನನ್ನ ಮೂಲ ಉದ್ದೇಶ ಅಲ್ಲ, ಆ ಒಂದು ಶಕ್ತಿ ನನಗಿಲ್ಲ. ಕೆಲವರಿಂದ ಪ್ರಚೋದನೆಗೊಳಗಾಗಿ ಸ್ನೇಹಿತರು ಮಾತಾಡಿರ್ಬೋದು, ಅದು ಮಾತುಗಳು ನಿಲ್ಲದೆ ಹೋದ್ರೆ ಅವ್ರು ಮಾತಾಡ್ತಾ ಇದ್ದಾರೆ, ಇದು ತಪ್ಪು ಅನ್ನೋದನ್ನ ನಾನು ಹೇಳ್ತೀನಿ. ನಾಯಕತ್ವ ಬದಲಾವಣೆ ಮಾಡೇ ಮಾಡ್ತೀನಿ ಅಂತ ಒಳಗೊಳಗೆ ಸ್ಕೆಚ್ ಹಾಕಿದ್ದ ಯೋಗೇಶ್ವರ್ ನೇರವಾಗಿ ದಿಲ್ಲಿಗೆ ದೌಡಾಯಿಸಿದ್ರು. ಆದರೆ ಅಲ್ಲಿಂದ ಬರಿಗೈನಲ್ಲಿ ಬಂದು ರಾಜ್ಯದಲ್ಲಿ ಬದಲಾವಣೆಯ ಯುದ್ಧ ಸಾರಿದ್ದಾರೆ. ಸಚಿವ ಸಂಪುಟ ಸಭೆಗೆ ಎಂಟ್ರಿ ಕೊಡ್ತಿದ್ದಂತೆ ಗರಂ ಆಗಿದ್ದ ಸೈನಿಕ ತಮ್ಮ ಮಾತುಗಳ ಮೂಲಕವೇ ಯುದ್ಧದ ಸುಳಿವನ್ನ ಬಿಟ್ಟುಕೊಟ್ಟಿದ್ರು. ಯೋಗೇಶ್ವರ್ ಪ್ರತಿ ಮಾತಿನಲ್ಲೂ ಕೂಡ ಸಿಎಂ ಮತ್ತು ಅವರ ಕುಟುಂಬವನ್ನ ನೇರವಾಗಿ ಟಾರ್ಗೆಟ್ ಮಾಡಿದ್ದು ಗೊತ್ತಾಗ್ತಿತ್ತು. ಇಷ್ಟು ದಿನ ಒಳಗೊಳಗೆ ಕೊತ ಅಂತ ಕುದೀತಿದ್ದ ಸಚಿವ ಸಿಪಿವೈ ಈಗ ಬಿಎಸ್ವೈ ವಿರುದ್ಧ ಬಹಿರಂಗ ಯುದ್ಧ ಸಾರಿದ್ದಾರೆ. ಸಿಎಂ ಮತ್ತು ಸೈನಿಕನ ನಡುವಿನ ಶೀತಲ ಸಮರ ತಾರಕಕ್ಕೇರಿದ್ಯಾ ಅನ್ನೋ ಪ್ರಶ್ನೆ ಮೂಡಿಸುವಂತಿತ್ತು ಅವರ ಒಂದೊಂದು ಮಾತುಗಳು. ಸಿಎಂ ಬದಲಾವಣೆ ಮಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಅಂತಾನೆ ಸಿಎಂ ಕುರ್ಚಿಯನ್ನೇ ಅಲುಗಾಡಿಸೋಕೆ ಹೊರಟ ಸೈನಿಕ ಈ ಹುನ್ನಾರದ ಹಿಂದಿರೋ ಅಸಲಿಯತ್ತೇನು ಅನ್ನೋ ಯಕ್ಷ ಪ್ರಶ್ನೆ ಈಗ ಕಾಡ್ತಿದೆ. ಸಚಿವ ಸಂಪುಟಕ್ಕೂ ಮುನ್ನ ನಾನು ಮಾತಾಡ್ತೀನಿ ಅಂತ ಹೇಳಿದ್ದ ಸಿಪಿವೈ ಸಭೆ ಮುಗಿದಿದ್ದೇ ತಡ ತಮ್ಮ ನಾಯಕ ಬಿಎಸ್ವೈ ವಿರುದ್ಧ ಮುಗಿಬಿದ್ದಿದ್ರು. ಸಭೆಯಲ್ಲಿ ಅದೇನಾಯ್ತೋ ಗೊತ್ತಿಲ್ಲ. ಮೀಟಿಂಗ್ ಮುಗಿದ ಮೇಲೆ ನೇರವಾಗಿ ಸರ್ಕಾರದ ವಿರುದ್ಧವೇ ವಾಗ್ದಾಳಿ ನಡೆಸಿದ್ರು. ಕ್ಯಾಬಿನೆಟ್ ಮೀಟಿಂಗ್ ಬಳಿಕ ರಿಯಾಕ್ಟ್ ಮಾಡಿದ ಯೋಗೇಶ್ವರ್ ಹಸ್ತಕ್ಷೇಪ ಶುದ್ಧ ಸರ್ಕಾರವಲ್ಲ, ಸಿಎಂ ಬದಲು ಮಾಡೋ ಅಷ್ಟು ದೊಡ್ಡ ವ್ಯಕ್ತಿಯಲ್ಲ ಅಂತೆಲ್ಲ ಪುಂಖಾನುಪುಂಖವಾಗಿ ಮಾತನಾಡಿದ್ರು. ಒಂದೊಂದಾಗೆ ಗುನ್ನ ಕೊಟ್ರು. ಅಷ್ಟಕ್ಕೂ ಬಿಎಸ್ವೈ ನಮ್ಮ ನಾಯಕರು ಅಂತ ಅವರ ಹಿಂದೆ ಓಡಾಡ್ತಿದ್ದ ಯೋಗೇಶ್ವರ್
ಒಮ್ಮೆಲೆ ಅವರ ವಿರುದ್ಧವೇ ತಿರುಗಿ ಬಿದ್ದಿದ್ಯಾಕೆ? ಸಚಿವರಾದ್ರೂ ಸೈನಿಕ ರಾಜಾಹುಲಿ ವಿರುದ್ಧ ರೆಬೆಲ್ ಆಗಿರೋದ್ಯಾಕೆ? ಆ ಇಬ್ಬರು ನಾಯಕರನ್ನ ಓಲೈಸೋಕೆ ಹೋಗಿ ಸಿಪಿವೈ ದ್ವೇಷ ಕಟ್ಟಿಕೊಂಡ್ರ ಕಮಲಾಧಿಪತಿ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀವಿ. ಆದ್ರೆ ಅದಕ್ಕೂ ಮುನ್ನ ಒಮ್ಮೆ ಯೋಗೇಶ್ವರ್ ಬಿಎಸ್ವೈಗೆ ಯಾವ ರೀತಿ ಗುನ್ನ ಕೊಟ್ರು ಅನ್ನೋದನ್ನ ನೋಡೋಣ. ಪಂಚ್ ನಂಬರ್ 1, ನನ್ನ ಅಧಿಕಾರವನ್ನ ನನ್ನ ಮಗ ಚಲಾಯಿಸಬಹುದಾ? ನಾನು ಸಚಿವ, ನನ್ನ ಅಧಿಕಾರವನ್ನ ನನ್ನ ಮಗ ಚಲಾಯಿಸಿದ್ರೆ ಸರಿ ಇರಲ್ಲ. ಈ ಸೂಕ್ಷ್ಮತೆಯನ್ನ ನೀವೇ ಅರ್ಥ ಮಾಡಿಕೊಳ್ಳಿ ಅಂತ ಹೆಸರು ಹೇಳದೆ ವಿಜಯೇಂದ್ರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ರು ಯೋಗೇಶ್ವರ್. ನನ್ನ ಅಧಿಕಾರ ವ್ಯಾಪ್ತಿನಲ್ಲಿ ಬೇರೊಬ್ಬರು ಅಧಿಕಾರ ಚಲಾಯಿಸ್ತಕ್ಕಂಥದ್ದು ಅಥವಾ ನನ್ನ ಹೆಸರಿನಲ್ಲಿ ಇನ್ನೊಬ್ರು ಅಧಿಕಾರ ಚಲಾವಣೆ ಮಾಡ್ತಾ ಇರೋದು ನನಗೆ ವೈಯಕ್ತಿಕವಾಗಿ ಸಮಾಧಾನ ತರ್ತಾ ಇಲ್ಲ. ಅದನ್ನು ಸೂಕ್ಷ್ಮ ಅರ್ಥಕೊಂಡಿದ್ರಿ ಅಂತ ಅಂದ್ಕೋತೀನಿ. ಪಂಚ್ ನಂಬರ್ 2, ಶುದ್ಧ ಬಿಜೆಪಿ ಸರ್ಕಾರವಲ್ಲ, 3 ಪಾರ್ಟಿ ಸರ್ಕಾರ. ಮತ್ತೆ ವಾಗ್ದಾಳಿ ಮುಂದುವರೆಸಿದ ಸೈನಿಕ, ಇದು ಶುದ್ಧ ಬಿಜೆಪಿ ಸರ್ಕಾರವಾಗಿ ಉಳಿದಿಲ್ಲ, ಇದು 3 ಗುಂಪಿನ ಸರ್ಕಾರ ಆಗಿದೆ ಅಂತ ಅಸಮಾಧಾನ ಹೊರಹಾಕಿದ್ರು. ಈ ಬಗ್ಗೆನೂ ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅಂದ ಸಿಪಿವೈ ಹೊಂದಾಣಿಕೆ ಮಾಡಿಕೊಳ್ಳೋದು ಸರಿಯಲ್ಲ ಅಂತ. ನಮ್ಮ ಸರ್ಕಾರ ಪ್ಯೂರ್ ಬಿಜೆಪಿ ಸರ್ಕಾರ ಕಾಣ್ತಾ ಇಲ್ಲ, ಇದು 3 ಪಾರ್ಟಿ ಸರ್ಕಾರ ಆಗಿ ಹೊರಹೊಮ್ತಾ ಇದೆ. ಇಲ್ಲಿ ನಮ್ಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನು ನಾನು ಬಹಿರಂಗವಾಗಿ ಮಾಧ್ಯಮ ಮುಂದೆ ಹೇಳೋದಿಲ್ಲ, ನಾನು ಅದನ್ನು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಬೇಕು ಅಂತ ಇರೋನು. ಪಂಚ್ ನಂಬರ್ 3, ನನ್ನ ವಿರುದ್ಧ ಟೀಕೆ ಮಾಡುವವರಿಗೆ ಉತ್ತರ ಕೊಡ್ತೀನಿ. ಇನ್ನು ತಮ್ಮ ದಿಲ್ಲಿ ಭೇಟಿ ಬಗ್ಗೆ ರಿಯಾಕ್ಟ್ ಮಾಡಿದ ಸಿಪಿವೈ, ನನ್ನ ದೆಹಲಿ ಭೇಟಿ ಯಾಕಿಷ್ಟು ಸುದ್ದಿ ಆಯಿತು ಅಂತ ಗೊತ್ತಿಲ್ಲ. ಅಲ್ಲದೆ ಪಕ್ಷದ ಕೆಲವು ಸ್ನೇಹಿತರು ನನ್ನ ಬಗ್ಗೆ ಮಾತಾಡ್ತಿರೋದು ಗೊತ್ತು. ಅವರಿಗೆಲ್ಲ ಮುಂದಿನ ದಿನಗಳಲ್ಲಿ ಸರಿಯಾಗಿ ಉತ್ತರ ಕೊಡಬೇಕಾಗುತ್ತೆ ಅಂತ ಕಿಡಿಕಾರಿದ್ರು. ಕೆಲವರಿಂದ ಪ್ರಚೋದನೆಗೊಳಗಾಗಿ 3-4 ಜನ ನನ್ನ ಸ್ನೇಹಿತರು ಮಾತಾಡಿರ್ಬೋದು. ಅದನ್ನು ಮಾತಾಡ್ಸ್ತಾರೋ ಯಾರು ಅಂತ ಗೊತ್ತು. ಅದನ್ನ ಮಾತುಗಳು ನಿಲ್ಲದೆ ಹೋದರೆ ಮುಂದೊಂದು ದಿನಗಳಲ್ಲಿ ಅವ್ರ ಮೇಲೆ ನಾನು ನೇರವಾಗಿಯೇ ಇಂಥವ್ರು ಮಾತಾಡಿಸ್ತಾ ಇದ್ದಾರೆ, ಇದು ತಪ್ಪು ಅನ್ನೋದನ್ನು ನಾನು ಹೇಳ್ತೀನಿ. ಪಂಚ್ ನಂಬರ್ 4, ಸಿಎಂ ಬದಲಾವಣೆ ನನ್ನ ಉದ್ದೇಶವಲ್ಲ. ಯೋಗೇಶ್ವರ್ ದಿಲ್ಲಿಗೆ ಭೇಟಿ ನೀಡಿದ ಬೆನ್ನಲ್ಲೇ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ರೆಕ್ಕೆ ಪುಕ್ಕ ಬಂತು. ಲೀಡರ್ಶಿಪ್ ಬದಲಾವಣೆಯ ಕೂಗಿಗೆ ಪುಕಾರು ಎಬ್ಬಿಸಿದ್ದವರೇ ಸೈನಿಕ. ಆ ಗುಲ್ಲೆಬ್ಬಿಸಿದ್ದ ಶಾಸಕರ ದಂಡನಾಯಕನೇ ಸಿಪಿವೈ ಅಂತಾನೆ ಬಿಂಬಿತವಾಗಿದೆ. ಈ ಬಗ್ಗೆಯೂ ಸ್ಪಷ್ಟನೆ ಕೊಟ್ಟ ಯೋಗೇಶ್ವರ್, ಸಿಎಂ ಬದಲಾವಣೆ ನನ್ನ ಉದ್ದೇಶ ಅಲ್ಲ ಅಂತ ಜಾಣ್ಮೆಯಿಂದ ಉತ್ತರಿಸಿದ್ರು. ನನ್ನದೇ ಆದಂಥ ವಿಚಾರವನ್ನು ನಮ್ಮ ನಾಯಕರ ಮುಂದೆ ಹೇಳ್ತಕ್ಕಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳ ಬದಲಾವಣೆ ಅದೆಲ್ಲ ನನ್ನ ಮೂಲ ಉದ್ದೇಶ ಅಲ್ಲ, ಆ ಒಂದು ಶಕ್ತಿ ನನಗಿಲ್ಲ. ನೋಡಿದ್ರಲ್ಲ, ಯೋಗೇಶ್ವರ್ ಅವರ ಒಂದೊಂದು ಮಾತುಗಳನ್ನು ಕೇಳಿಸ್ಕೊಂಡಾಗಲೂ ಅವರು ಸುಮ್ಮನೆ ದಿಲ್ಲಿಗೆ ಹೋಗಿದ್ರು ಅಂತ ನಂಬೋಕ್ಕಾಗುತ್ತಾ ಹೇಳಿ? ಮಾಧ್ಯಮಗಳ ಮುಂದೆ ಹೇಳೋಕ್ಕಾಗಲ್ಲ ಅಂತಾನೆ ತಮ್ಮೆಲ್ಲ ಸಿಟ್ಟು ಆಕ್ರೋಶವನ್ನ ಹೊರಹಾಕಿದ್ರು ಸೈನಿಕ. ಯೋಗೇಶ್ವರ್ ಮಾತಿನ ಹಿಂದೆ ತಂತ್ರ ಅಡಗಿತ್ತು. ಅವರ ಮಾತಿನ ಒಳಾರ್ಥ ಮರ್ಮವೇ ಬೇರೆ ಇತ್ತು. ಅವರು ಯಾರನ್ನ ಇಶಾರ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ. ಯಾರ ಮೇಲೂ ನೇರವಾಗಿ ವಾಗ್ದಾಳಿ ನಡೆಸದೆ ಹಾಗೇನೆ ಗುಟ್ಟು ಬಿಟ್ಟುಕೊಟ್ರು. ಆದರೆ ಅವರ ಮಾತಿನುದ್ದಕ್ಕೂ ಬಿಎಸ್ವೈ ಹಾಗೂ ಅವರ ಪುತ್ರ ವಿಜೇಂದ್ರ ಅವರನ್ನೇ ನೇರವಾಗಿ ಟಾರ್ಗೆಟ್ ಮಾಡಿದ್ರು ಅನ್ನೋದು ರಾಜಕೀಯ ಬಲ್ಲ ಎಲ್ಲರಿಗೂ ಗೊತ್ತು. ಅಷ್ಟಕ್ಕೂ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಯೋಗೇಶ್ವರ್ ಈಗ ಒಮ್ಮಿಂದೊಮ್ಮೆಲೆ ಬಿಎಸ್ವೈ ವಿರುದ್ಧ ಬುಸುಗುಡ್ತಿರೋದು ಯಾಕೆ? ಸಿಪಿವೈ ಅವರನ್ನ ಕಾಡ್ತಿರೋ ಆ ಒಂದು ವಿಚಾರ ಆದ್ರೂ ಯಾವುದು? ಇವೆಲ್ಲವನ್ನ ತಿಳಿದುಕೊಳ್ಬೇಕಂದ್ರೆ ನೀವು ಫ್ಲಾಶ್ ಬ್ಯಾಕ್ಗೆ ಹೋಗಬೇಕು. ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಸಿಪಿವೈ ಆಪರೇಷನ್ ಕಮಲದ ಸಾರಥಿ ಸೈಡ್ಲೈನ್ ಆಗಿದ್ದ ಹೇಗೆ? ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಹಿಡಿದಿದೆ. ಬಿಎಸ್ವೈ ಸಿಎಂ ಸ್ಥಾನ ಅಲಂಕರಿಸಿ ಹತ್ರ 2 ವರ್ಷಕ್ಕೆ ಬಂತು. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕೆ 4-5 ಜನ ಕೇಸರಿ ಕಲಿಗಳು ಹಗಲಿರುಳು ಶ್ರಮಿಸಿದ್ದಾರೆ. ಅವರಲ್ಲಿ ಅಗ್ರ ಪಂಕ್ತಿಯಲ್ಲಿ ಕೇಳಿಬರೋ ಹೆಸರೇ ಸಿಪಿ ಯೋಗೇಶ್ವರ್. ಆಪರೇಷನ್ ಕಮಲಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟವರೇ ಸಿಪಿವೈ. ಮತ್ತೆ ಕಮಲಪಾಳೆಯ ಅಧಿಕಾರದ ಚುಕ್ಕಾಣಿ ಹಿಡಿಯೋದ್ರಲ್ಲಿ ಸೈನಿಕ ಪ್ರಮುಖ ಪಾತ್ರ ವಹಿಸಿದ್ರು. ಮೈತ್ರಿ ಸರ್ಕಾರ ಉರುಳಿಸೋದು ಕಷ್ಟ, ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರೋದು ಸಾಧ್ಯ ಇಲ್ಲ ಅಂತ ಬಿಜೆಪಿ ನಾಯಕರೇ ಅಂದ್ಕೊಂಡಿದ್ರು. ಆದ್ರೆ ಕಷ್ಟ ಸಾಧ್ಯವನ್ನ ಸಾಧ್ಯ ಮಾಡಿ ತೋರಿಸಿದ್ದು ಒನ್ಸ್ ಅಗೇನ್ ಸೈನಿಕ. ದೋಸ್ತಿ ಸರ್ಕಾರದ ವಿರುದ್ಧ ಬಂಡಾಯವೆದ್ದಿದ್ದ ನಾಯಕರ ಜೊತೆ ಸಿಪಿವೈ ನಿರಂತರ ಸಂಪರ್ಕದಲ್ಲಿದ್ರು. ಅವರು ಮುಂಬೈನಲ್ಲಿ ಇರೋದಕ್ಕೆ ವ್ಯವಸ್ಥೆ ಮಾಡಿದವರೇ ಯೋಗೇಶ್ವರ್ ಅಂತ ಹೇಳಲಾಗುತ್ತೆ. ಆಪರೇಷನ್ ಕಮಲದ ರೂವಾರಿಯೇ ಯೋಗೇಶ್ವರ್. ದೋಸ್ತಿ ಸರ್ಕಾರ ಉರುಳಿಸಿ ಬಿಜೆಪಿ ಸರ್ಕಾರ ಬರುವವರೆಗೂ ಪ್ರತಿ ಹಂತದಲ್ಲೂ ಬಿಎಸ್ವೈ ಜೊತೆಗೆ ಬೆನ್ನೆಲುಬಾಗಿ ನಿಂತವರೇ ಸೈನಿಕ. ಸಕ್ಸಸ್ಫುಲ್ ಆಗಿ ಎಲ್ಲಾ ವಿಘ್ನಗಳು ನಿವಾರಣೆಯಾಗಿ ಕೊನೆಗೂ ಬಿಜೆಪಿ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿಯಿತು. ಸೈನಿಕನಿಗೆ ತಡವಾಗಿ ಒಲಿದ ಮಂತ್ರಿ ಭಾಗ್ಯ. ಸರ್ಕಾರ ರಚನೆಯಾಗುವ ಸಮಯದಲ್ಲಿ ನೀವು ಬಯಸಿದ ಖಾತೆಯನ್ನೇ ನೀಡ್ತೀನಿ ಅಂತ ಬಿಎಸ್ವೈ ಯೋಗೇಶ್ವರ್ಗೆ ಮಾತು ಕೊಟ್ಟಿದ್ರಂತೆ.
ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ವಿರುದ್ಧ 2018 ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ರು ಯೋಗೇಶ್ವರ್. ನಂತರ ಹುಣಸೂರು ಕ್ಷೇತ್ರದಿಂದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂತ ಇನ್ನಿಲ್ಲದ ಕಸರತ್ತನ್ನ ನಡೆಸಿದ್ರು. ಆದರೆ ಅವರ ಟಿಕೆಟ್ ಕನಸು ಈಡೇರಲಿಲ್ಲ. ಎಚ್ ವಿಶ್ವನಾಥ್ಗೆ ಟಿಕೆಟ್ ನೀಡಲಾಯಿತು. ಇದರಿಂದ ಯೋಗೇಶ್ವರ್ ತೀವ್ರ ಮುಜುಗರಕ್ಕೆ ಈಡಾದ್ರು. ಸಿಪಿವೈ ಅವರನ್ನ ಎಂಎಲ್ಸಿ ಮಾಡುವುದಕ್ಕೂ ಅನೇಕ ವಿಘ್ನಗಳು ಎದುರಾದವು. ಚುನಾವಣೆಯಲ್ಲಿ ಸೋತವರಿಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡ್ತೀರಾ ಅಂತ ಪಕ್ಷದಲ್ಲೇ ಅಪಸ್ವರಗಳು ಕೇಳಿಬಂತು. ಹಂಗೂ ಹಿಂಗೂ ಕೊನೆಗೂ ಸಿಪಿವೈ ಅವರನ್ನ ಬಿಎಸ್ವೈ ಎಂಎಲ್ಸಿ ಆಗಿ ಆಯ್ಕೆ ಮಾಡಿದ್ರು. ನಂತರ ಯೋಗೇಶ್ವರ್ಗೆ ಸಚಿವ ಪಟ್ಟ ಕೊಡುವುದಕ್ಕೂ ಬಿಎಸ್ವೈ ಅಷ್ಟೊಂದು ಮನಸ್ಸು ಮಾಡಿರಲಿಲ್ಲ. ಆಟ ಆಡಿಸಿದ್ರು ಅನ್ನೋ ಮಾತಿದೆ. ದಿಲ್ಲಿ ಲಾಬಿ, ಹೈಕಮಾಂಡ್ ಮನವೊಲಿಕೆ, ಹಲವು ಸರ್ಕಸ್ಗಳ ಬಳಿಕ ಯೋಗೇಶ್ವರ್ಗೆ ಮಂತ್ರಿ ಪಟ್ಟ ಒಲಿತು. ಯೋಗೇಶ್ವರ್ಗೆ ಸಚಿವ ಸ್ಥಾನ ಕೊಟ್ಟಿದ್ದು ಪಕ್ಷದಲ್ಲಿ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿತ್ತು. ಬಿಎಸ್ವೈ ನಿಧಾನಗತಿಯ ನಡೆಯಿಂದ ಯೋಗೇಶ್ವರ್ ಆಗಲೇ ಅವರ ವಿರುದ್ಧ ಅಸಮಾಧಾನಗೊಂಡಿತ್ತು. ಯೋಗೇಶ್ವರ್ ಬಯಸಿದ ಖಾತೆಗೂ ಬಿತ್ತು ಕೊಕ್ಕೆ. ಸಚಿವರಾದ ಬಳಿಕ ಯೋಗೇಶ್ವರ್ಗೆ ಮಾಧುಸ್ವಾಮಿ ಅವರ ಬಳಿ ಇದ್ದ ಸಣ್ಣ ನೀರಾವರಿ ಖಾತೆಯನ್ನು ನೀಡಲಾಗಿತ್ತು. ಇದರಿಂದ ಯೋಗೇಶ್ವರ್ ಫುಲ್ ಖುಷಿಯಾದ್ರು. ಸಿಎಂ ಈ ನಿರ್ಧಾರದಿಂದ ಅಸಮಾಧಾನಗೊಂಡಿದ್ದ ಮಾಧುಸ್ವಾಮಿಗೆ ಮತ್ತೆ ಮರಳಿ ನೀರಾವರಿ ಖಾತೆಯನ್ನು ನೀಡಲಾಯಿತು. ಇದರಿಂದ ಸಿಪಿವೈ ಬಯಸಿದ ಖಾತೆಗೂ ಕೊಕ್ಕೆ ಬಿತ್ತು. ಬಿಎಸ್ವೈ ಈ ನಿರ್ಧಾರ ಯೋಗೇಶ್ವರ್ ಅವರ ಕೋಪವನ್ನ ನೆತ್ತಿಗೇರುವಂತೆ ಮಾಡಿತ್ತು. ಸರ್ಕಾರದಲ್ಲಿ ತಮಗೆ ಪ್ರತಿ ಹಂತದಲ್ಲೂ ಅನ್ಯಾಯ ಆಗ್ತಿದೆ ಅಂತ ಆಗಾಗ ತಮ್ಮ ಆಪ್ತರ ಬಳಿ ಅಸಮಾಧಾನ ಹೊರಹಾಕ್ತಿದ್ರಂತೆ ಯೋಗೇಶ್ವರ್. ಇದಿಷ್ಟೇ ಅಲ್ಲ, ಇದ್ರ ಜೊತೆಗೆ ಆ ಒಂದು ಅಂಶ ಸಿಪಿವೈ ಕೋಪವನ್ನೇ ನೆತ್ತಿಗೇರುವಂತೆ ಮಾಡಿದೆ. ಬಿಎಸ್ವೈ ತೆಗೆದುಕೊಂಡ ಆ ಒಂದು ಡಿಸಿಷನ್ನೇ ಸೈನಿಕ ರಾಜಾಹುಲಿ ವಿರುದ್ಧ ಸಿಡಿದೇಳುವಂತೆ ಮಾಡಿದೆ. ಯೋಗೇಶ್ವರ್ ಬದ್ಧವೈರಿಗಳಿಗೆ ಯಡಿಯೂರಪ್ಪ ಮಣೆ ಹಾಕಿದ್ದೇ ಸೈನಿಕ ಕಿಡಿಕಾರುವಂತೆ ಮಾಡಿದೆ. ಬಿಎಸ್ವೈ ನಮ್ಮ ಪ್ರಶ್ನಾತೀತ ನಾಯಕ